ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಪ್ರೀತಿ, ಲವ್, ಪ್ಯಾರ್ ಅರ್ಥ ಒಂದೇ ಆದರೂ ಇದೆಲ್ಲ ವಯಸ್ಸಿಗೆ ಬಂದಿರುವಂತಹ ಹುಡುಗ ಹುಡುಗಿ ಮೇಲೆ ಆಗುವಂತಹ ಒಂದು ಅತ್ಯದ್ಭುತ ಬಾಂಧವ್ಯ. ಇತ್ತೀಚೆಗೆ ಫ್ಯಾಷನ್ ಆಫ್ ಸೆಕೆಂಡ್ನಲ್ಲಿ ಬ್ರೇಕಪ್ ಅಂತ ಶುರುವಾಗೋಗುತ್ತೆ. ಬ್ರೇಕಪ್ ಅಂತ ಹೇಳಿದ ತಡ ಹುಡುಗಿ ಮೇಲೆ ಹುಡುಗ ಸಿಕ್ಕಾಪಟ್ಟೆ ಕೋಪವನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕೋಪ ತಾಪ ಕೇವಲ ದಿನ ಆಗ್ಬೋದು ಅಥವಾ ತಿಂಗಳಾಗ್ಬೋದು. ಬಟ್ ಈ ಸ್ಟೋರಿಯಲ್ಲಿ ಹುಡುಗ ಮಾಡ್ತಿರುವಂತಹ ರಾದ್ದಾಂತಕ್ಕೆ ಹುಡುಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾಳೆ. ಹೌದು, ಹುಡುಗಿ ಯಾವಾಗ ನೋಡ್ತಿದ್ರು ಅದು ಬೇಕು ಇದು ಬೇಕು ಅಂತ ದುಬಾರಿ ಉಡುಗೊರೆಗಳನ್ನು ಕೇಳ್ತಾನೆ ಇದ್ಲು. ಆದರೆ ಆರ್ಥಿಕವಾಗಿ ಹಿಂದಿದ್ದಂಥ ಹುಡುಗನಿಗೆ ಅಷ್ಟೊಂದು ದುಬಾರಿ ಗಿಫ್ಟ್ಗಳನ್ನು ಕೊಡೋದಕ್ಕೆ ಆಗಲೇ ಇಲ್ಲ. ಹೀಗಾಗಿ ಪ್ರೀತಿ ಅನ್ನುವಂತಹ ಕನೆಕ್ಷನ್ಗೆ ಬ್ರೇಕಪ್ ಬಿದ್ದಿತ್ತು. ಅದಕ್ಕೋಸ್ಕರ ಹುಡುಗಿ ಮೋಸ ಮಾಡಿದ್ಲು, ನಂಬಿಕೆ ದ್ರೋಹ ಮಾಡಿದ್ಲು ಅಂತ ಆ ಹುಡುಗ ದುಬಾರಿ ಗಿಫ್ಟ್ಗಳನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದಾನೆ. ಅದರ ಜೊತೆಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ದಾನೆ. ಮಾಜಿ ಪ್ರಿಯಕರನ ಟಾರ್ಚರ್ ಸಹಿಸಿಕೊಳ್ಳೋದಕ್ಕೆ ಆಗದೇ ಇದ್ದಂತಹ ಆ ಹುಡುಗಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದಾಳೆ. ಪ್ರೀತಿಸ್ತಾ ಇದ್ದಂತಹ ಗೆಳತಿ ಕೈಕೊಟ್ಲು. ಇನ್ನು ಮುಂದೆ ತನ್ನ ಜೀವನ ನರಕ ಆಗೋಯ್ತು ಅಂತ ಆ ಹುಡುಗನಿಗೆ ಆಕ್ರೋಶ ಇತ್ತು. ಪ್ರೀತಿ ಅನ್ನುವಂತಹ ಸಂಬಂಧ ಮುರಿದು ಬಿದ್ದಾದ್ಮೇಲೆ ತನ್ನ ಕೋಪವನ್ನೆಲ್ಲ ತೀರಿಸಿಕೊಳ್ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾನೆ. ಅದಕ್ಕೋಸ್ಕರ ಆನ್ಲೈನ್ ಆರ್ಡರ್ನ ಮೊರೆ ಹೋಗಿದ್ದಾನೆ. ತನ್ನ ಗೆಳತಿಯ ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಗಳನ್ನು ಕಳಿಸುವುದಕ್ಕೆ ಶುರು ಮಾಡಿದ್ದಾನೆ. ಕಳೆದ 4 ತಿಂಗಳಲ್ಲಿ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ನಿಂದ 300ಕ್ಕೂ ಹೆಚ್ಚಿನ ವಸ್ತುಗಳಿಗೂ ಹೆಚ್ಚಾಗಿ ಆರ್ಡರ್ಗಳನ್ನು ಬುಕ್ ಮಾಡಿದ್ದಾನೆ. ಕೋಲ್ಕತ್ತಾದ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಆ ಹುಡುಗಿ. ನಾಡಿಯಾ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಂತಹ ಆ ಹುಡುಗನ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಕೂಡ ಇತ್ತು. ಅದು ಲವ್ಗೆ ಟರ್ನ್ ಆಗಿತ್ತು. ಕಳೆದ ನವೆಂಬರ್ನಲ್ಲಿ ಲವ್ ಬ್ರೇಕಪ್ ಆದಮೇಲೆ ಆ ಹುಡುಗ ಆನ್ಲೈನ್ ಶಾಪಿಂಗ್ ಕಂಪನಿಗಳ ಮೂಲಕ ಹುಡುಗಿಯ ಮನೆಯ ಅಡ್ರೆಸ್ಗೆ ದುಬಾರಿ ವಸ್ತುಗಳನ್ನು ಬುಕ್ ಮಾಡಿ ಪಾರ್ಸಲ್ಗಳನ್ನು ಕಳಿಸಿದ್ದ. ಅದರಲ್ಲಿ ಪ್ರತಿಯೊಂದು ಆರ್ಡರ್ ಕೂಡ ಕ್ಯಾಶ್ ಆನ್ ಡೆಲಿವರಿ ಇತ್ತು. ಆ ಹುಡುಗಿ ಮತ್ತೆ ಮತ್ತೆ ವಾಪಸ್ ಕಳಿಸ್ತಾನೆ ಇದ್ಲು. ಪೊಲೀಸರ ಪ್ರಕಾರ ಆ ಹುಡುಗಿ ಮನೆಗೆ 300ಕ್ಕೂ ಹೆಚ್ಚಿನ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಗಳನ್ನು ಕಳಿಸಿದ್ದಾನೆ. ಪದೇ ಪದೇ ಪಾರ್ಸಲ್ಗಳು ವಾಪಸ್ ಆಗ್ತಿದ್ರಿಂದ 2 ಇ-ಕಾಮರ್ಸ್ ಕಂಪನಿಗಳು ಹುಡುಗಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ನಿರ್ಧಾರವನ್ನು ಮಾಡಿಬಿಟ್ಟಿದೆ. ಕ್ಯಾಶ್ ಆನ್ ಡೆಲಿವರಿ ಇದರಿಂದ ಪ್ರತಿ ಬಾರಿಯೂ ಕೂಡ ಹುಡುಗಿ ಪಾರ್ಸಲ್ಗಳನ್ನು ವಾಪಸ್ ಕಳಿಸ್ತಾನೆ ಇದ್ಲು. ಅದಕ್ಕೋಸ್ಕರ ಈ ಹುಡುಗಿ ಕಿರಿಕ್ ಮಾಡ್ತಾ ಇದ್ದಾಳೆ ಅಂತ 2 ಇ-ಕಾಮರ್ಸ್ ಕಂಪನಿಗಳು ಆಕೆಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಟ್ಟಿದೆ. ತನ್ನ ಮಾಜಿ ಪ್ರಿಯಕರನ ರಿವೆಂಜ್ನಿಂದ ಬೇಸತ್ತಂತಹ ಆ ಹುಡುಗಿ ಪೊಲೀಸರಿಗೆ ದೂರನ್ನು ಕೊಟ್ಟು ಹುಡುಗನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡಿದ್ದಾಳೆ. ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ನಾಪತ್ತೆಯಾಗಿರುವಂತಹ ಆ ಹುಡುಗನಿಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.